ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿರೋಧಿ ರೈತರಿಗೆ ಶಾಕ್ ಎದುರಾಗಿದೆ. ಟೌನ್ಶಿಪ್ ಪ್ರಶ್ನಿಸಿ ಸಲ್ಲಿಸಿದ್ದ ಪಿಐಎಲ್ ವಜಾಗೊಂಡಿದೆ. ಸಿಜೆ ವಿಭು ಬಕ್ರು ಅವರು ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನು ಹೊರಡಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ ಅನ್ನೋದು ಗೊತ್ತಾಗ್ತಿದೆ. ಭೂ ಸ್ವಾಧೀನಕ್ಕೂ ಮುನ್ನ ಸಾಮಾಜಿಕ ಪರಿಣಾಮ ಅಧ್ಯಯನ ನಡೆಸಿಲ್ಲ, ಪುನರ್ವಸತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ವಾದಿಸಲಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ರಿಯಲ್ ಎಸ್ಟೇಟ್ ಯೋಜನೆ ಅಂತೇಳಿ ವಾದಿಸಲಾಗಿದ್ದು, ಯೋಜನೆ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಅರ್ಜಿದಾರ ಮೈಸೂರಿನ ರಾಜೇಶ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಯಾವ ಕಾಯ್ದೆಯ ಯಾವ ಕಾನೂನು ಉಲ್ಲಂಘನೆ ಆಗಿದೆ ತಿಳಿಸಿ ಅಂತ ನ್ಯಾಯಾಧೀಶರು ಕೇಳಿದ್ದಾರೆ. ಅರ್ಜಿದಾರರಿಗೆ ಸಿಜೆ ನೇತೃತ್ವದ ವಿಭಾಗೀಯ ಪೀಠ ಪ್ರಶ್ನೆ ಮಾಡಿತು. ಹೊಸ ಕಾಯ್ದೆಯಡಿ ಭೂ ಸ್ವಾಧೀನ ಮಾಡಿಲ್ಲ ಎಂದ ವಕೀಲರು ಭೂ ಸ್ವಾಧೀನಕ್ಕೆ ಕೆಯುಡಿ ಕಾಯ್ದೆ ಪರಿಹಾರಕ್ಕೆ ಹೊಸ ಕಾಯ್ದೆ ಅನ್ವಯಿಸಿದ್ದಾರೆ ಅಂತೇಳಿ ವಾದ ಮಂಡಿಸಿದ್ರು. ಅರ್ಜಿದಾರರ ವಾದ ತಿರಸ್ಕರಿಸಿ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಅಲ್ಲಿಗೆ ಮುಂದಿನ ಪ್ರಕ್ರಿಯೆ ಏನಾಗಬಹುದು ಅನ್ನುವಂಥ ಕುತೂಹಲ ಈಗ ಕಾಡ್ತಾ ಇದೆ. ಭೂ ಸ್ವಾಧೀನಕ್ಕೂ ಮುನ್ನ ಸರಿಯಾಗಿ ಪುನರ್ವಸತಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಂಡಿಲ್ಲ, ಜನರ ಬಗ್ಗೆ ಕಾಳಜಿ ಬಗ್ಗೆ ಯೋಚನೆ ಮಾಡಿಲ್ಲ, ಬದಲಿಗೆ ರಿಯಲ್ ಎಸ್ಟೇಟ್ ಯೋಜನೆ ರೀತಿಯಾಗಿ ಇದಿದೆ ಅಂತ ವಾದಿಸಲಾಗಿತ್ತು. ಆದರೆ ಈ ಪಿಐಎಲ್ ಈಗ ವಜಾಗೊಂಡಿದೆ. ಹೈಕೋರ್ಟ್ ವಜಾ ಮಾಡಿ ಆದೇಶವನ್ನು ಹೊರಡಿಸಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಮಾಡಬಾರ್ದು, ಟೌನ್ಶಿಪ್ ವಿರೋಧಿಗೆ ಸಂಬಂಧಿಸಿದಂತೆ ಪಿಐಎಲ್ ಅನ್ನ ಹಾಕಲಾಗಿತ್ತು, ಅದೀಗ ವಜಾಗೊಂಡಿದೆ. ಏನೆಲ್ಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ? ಸರ್ಕಾರ ಕೈಗೊಂಡಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆ ಏನಿತ್ತು ಅದನ್ನ ಪ್ರಶ್ನೆ ಮಾಡಿ ಮೈಸೂರು ಮೂಲದ ಒಬ್ಬ ವ್ಯಕ್ತಿ ರಾಜೇಶ್ ಅಂತಕ್ಕಂಥವ್ರು ಒಂದು ವಾದ ಹೈಕೋರ್ಟ್ಗೆ ಪಿಐಎಲ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳಾದಂತ ವಿಭು ಬುಕ್ರಾ ಜೊತೆಗೆ ಒಳಗೊಂಡ ವಿಭಾಗೀಯ ಪೀಠ ವಿಚಾರಣೆ ನಡೆಸಿತು. ವಿಚಾರಣೆ ಸಂದರ್ಭದಲ್ಲಿ ಭೂ ಸ್ವಾಧೀನಕ್ಕೂ ಮುನ್ನ ಸಾಮಾಜಿಕವಾದಂತ ಪರಿಣಾಮಗಳು ಏನೆಲ್ಲ ಎದುರಾಗ್ತವೆ ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಸರ್ವೆ ಮಾಡಬೇಕಾಗಿತ್ತು. ಸರ್ವೆ ಮಾಡಿ ಒಂದು ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಜೊತೆಗೆ ಭೂ ಸ್ವಾಧೀನದಲ್ಲಿ ಆಗ್ತಕ್ಕಂತ ರೈತರಿಗೆ ಪರ್ಯಾಯವಾಗಿ ಪುನರ್ವಸತಿ ಕಲ್ಪಿಸೋದಕ್ಕೆ ಸಂಬಂಧಪಟ್ಟದ್ದು ಏನೆಲ್ಲ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಹೀಗಾಗಿ ಈ ಒಂದು ಯೋಜನೆ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯಿಂದ ನಡೆಸ್ತಾ ಇಲ್ಲ, ಕೈಗೊಂಡಿಲ್ಲ, ಕೇವಲ ರಿಯಲ್ ಎಸ್ಟೇಟ್ ಯೋಜನೆ ಎಂದು ಅವರು ತಮ್ಮ ವಾದದಲ್ಲಿ ಉಲ್ಲೇಖವನ್ನ ಮಾಡಿದ್ರು, ಜೊತೆಗೆ ವಾದವನ್ನ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಅರ್ಜಿದಾರರಿಗೆ ಹೈಕೋರ್ಟ್ ಒಂದು ಪ್ರಶ್ನೆಯನ್ನ ಹಾಕುತ್ತೆ, ಯಾವ ಕಾಯ್ದೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಹಾಕುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರ ಆಗಿರ್ತಕ್ಕಂಥ ಮೈಸೂರು ಮೂಲದ ರಾಜೇಶ್ ಕೆಬಿ ಅವರು ಈ ಹೊಸ ಕಾಯ್ದೆ ಅಂದ್ರೆ ಭೂ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಒಂದು ಕಾಯ್ದೆಯನ್ನ ಬಳಸ್ಕೊಳ್ಳಲಾಗಿದೆ, ಜೊತೆಗೆ ಸ್ವಾಧೀನ ಕಾಯ್ದೆ ಪರಿಹಾರಕ್ಕೆ ಮತ್ತೊಂದು ಕಾಯ್ದೆಯನ್ನ ಅನ್ವಯಿಸಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಇಲ್ಲಿ ಭೂ ಸ್ವಾಧೀನ ಮತ್ತು ಪರಿಹಾರ ಮಾಡ್ತಕ್ಕಂಥ ಕಾಯ್ದೆಗಳು ಪ್ರತ್ಯೇಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನು ನಿಯಮಗಳು ಉಲ್ಲಂಘನೆ ಆಗಿದೆ ಅಂತಕ್ಕಂಥ ಒಂದು ವಾದವನ್ನ ಮಂಡಿಸಿದ್ರು. ಆ ವಾದವನ್ನ ಆಲಿಸಿದಂತ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಳಗೊಂಡಂತ ವಿಭಾಗೀಯ ಪೀಠ ಅವರ ವಾದವನ್ನ ತಿರಸ್ಕರಿಸ್ತಾರೆ. ಜೊತೆಗೆ ಏನು ಅವರು ಸಲ್ಲಿಸಿದಂತ ಮೈಸೂರು ಮೂಲದ ರಾಜೇಶ್ ಕೆಬಿ ಅಂತಕ್ಕಂಥ ವ್ಯಕ್ತಿ ಸಲ್ಲಿಸಿದಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಈ ವಜಾಗೊಂಡಂತ ಹಿನ್ನೆಲೆಯಲ್ಲಿ ಏನು ಸರ್ಕಾರ ಕೈಗೊಂಡಿರ್ತಕ್ಕಂಥ ಈ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕಾನೂನು ಅಡೆತಡೆಗಳು ಎದುರಾಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು, ಆತಂಕ ಇತ್ತು, ಅದು ದೂರ ಆಗಿದೆ. ಮತ್ತೊಂದು ಕಡೆ ರೈತರಿಗೂ ಇಲ್ಲ ಒಂದು ಕಡೆ ಭರವಸೆ ಇತ್ತು, ಈ ರೀತಿಯಾದಂತಹ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನ ಹೈಕೋರ್ಟ್ ಪುರಸ್ಕರಿಸುತ್ತೆ, ಆ ಸರ್ಕಾರಕ್ಕೆ ಏನು ಈ ಒಂದು ಯೋಜನೆಯನ್ನ ತಡೆಯೋದಕ್ಕೆ ಸೂಚನೆಯನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇತ್ತು. ಅದು ಇವತ್ತು ಏನು ಅರ್ಜಿ ವಜಾಗುವ ಮುಖಾಂತರ ಆ ವಿಶ್ವಾಸವು ಹೊರಟಂತಾಗಿದೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.